ಕೆಆರ್ಪುರದಲ್ಲಿ ನಿಲ್ಲದ ಸಂತೆ ವ್ಯಾಪಾರದ ಗಲಾಟೆ. ಬೀದಿ ಬದಿಯಲ್ಲಿ ವ್ಯಾಪಾರಕ್ಕೆ ಒಂದು ಬಣ ಒತ್ತಾಯ, ಮತ್ತೊಂದು ಬಣದಿಂದ ವಿರೋಧ. ಎಲ್ ಶ್ರೀನಿವಾಸ ನೇತೃತ್ವದಲ್ಲಿ ವಿರೋಧ, ಗುತ್ತಿಗೆದಾರ ಆಂಜನಮೂರ್ತಿ ಬಣದಿಂದ ವ್ಯಾಪಾರಕ್ಕೆ ಮನವಿ. ಈ ಕುರಿತು ಮಾಧ್ಯಮಗಳಿಗೆ ಅಖಿಲ ಕರ್ನಾಟಕ ರೈತರ ಹಾಗೂ ವ್ಯಾಪಾರಿಗಳ ಒಕ್ಕೂಟ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಪ್ರತಿಕ್ರಿಯೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವ್ಯಾಪಾರಕ್ಕೆ ಯಾರು ಅನುಮತಿ ನೀಡುತ್ತಿದ್ದಾರೆ? ಹೆದ್ದಾರಿ ರಸ್ತೆ ಬದಿ ವ್ಯಾಪಾರದಿಂದ ವಿಪರೀತ ಟ್ರಾಫಿಕ್ ಸಮಸ್ಯೆ. ಇದಲ್ಲದೆ ವ್ಯಾಪಾರಿಗಳಿಂದ ಸುಂಕದ ಹೆಸರಿನಲ್ಲಿ ಅಕ್ರಮ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಈ ಸುಲಿಗೆಯನ್ನ ತಡೆಯಬೇಕೆಂದು ಅನೇಕ ಹೋರಾಟಗಳನ್ನ ಮಾಡಿದ್ರು. ಇದರ ಫಲವಾಗಿ ಜಿಪಿಎ ಮತ್ತು ಟ್ರಾಫಿಕ್ ಪೊಲೀಸರು ಬೀದಿ ಬದಿ ವ್ಯಾಪಾರವನ್ನ ನಡೆಸಿದ್ದಾರೆ. ಈಗ ಗುತ್ತಿಗೆದಾರರ ಬಣದಿಂದ ವ್ಯಾಪಾರಕ್ಕೆ ಅನುಮತಿ ನೀಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವ್ಯಾಪಾರ ಮಾಡೋರನ್ನ ಹೊರ ಜಿಲ್ಲೆಗಳವರನ್ನ ಕರೆತಂದು ರೈತರು ಎಂದು ಶಾಲು ಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭ ಟಿವಿ, ಕೆಆರ್ಪುರ. ನೋಡಿ, ಇವತ್ತು ರೈತರ ಹೆಸರಲ್ಲಿ ಯಾರು ವ್ಯಾಪಾರಸ್ಥರೆಲ್ಲ ಬಂದ್ಬಿಟ್ಟು ಇವತ್ತು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಇದು ಹೈವೇ, ಇಲ್ಲಿಂದ ಅಲ್ಲಿವರೆಗೂ ಹೈವೇ ಇರೋದು, ಕೃಷ್ಣಾಪುರ ಹೈವೇ. ಈ ಹೈವೇನಲ್ಲಿ ಎಲ್ಲಿ ವ್ಯಾಪಾರ ಮಾಡ್ಬೇಕನ್ನೋದನ್ನ ಪೊಲೀಸ್ ಇಲಾಖೆಯವರಲ್ವ ತೀರ್ಮಾನ ಮಾಡಬೇಕಾಗಿರೋದು. ನಾವು ಸತತವಾಗಿ ರೋಲ್ ಕಾಲ್ ನಿಲ್ಲಿಸಿ ರಸ್ತೆ ತೆರವುಗೊಳಿಸಿ ಅಂದ್ಬಿಟ್ಟು ಸತತವಾಗಿ ಒಂದು 20 ದಿವಸಗಳಿಂದ ನಿರಂತರವಾಗಿ ಹೋರಾಟ ಮಾಡಿ, ನಮ್ಮ ಹೋರಾಟದ ಪ್ರತಿಫಲವಾಗಿ ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವರು ಅವರೊಂದು ಕರ್ತವ್ಯನ ಕರೆಕ್ಟಾಗಿ ಮಾಡಿ ಇವತ್ತು ರೋಡೆಲ್ಲ ತೆರವುಗೊಳಿಸಿದ್ದಾರೆ. ಎಲ್ಲ ಸಾರ್ವಜನಿಕರಿಗೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫ್ರೀಯಾಗಿ ಹೋಗೋದಕ್ಕೆ ಆಂಬುಲೆನ್ಸ್ ಓಡಾಟಕ್ಕಾಗಲಿ, ಸಾರ್ವಜನಿಕ ವಾಹನಗಳ ಓಡಾಟಕ್ಕಾಗಲಿ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಅನುಕೂಲ ಮಾಡಿಕೊಡ್ಬೇಕಾಗಿದ್ರೆ ಇಲ್ಲಿ ಒಂದು ಗಾಡಿಗೆ 60 ರೂಪಾಯಿ ತಗೊಳ್ಬೇಕು ಸುಂಕ. ಒಂದು ಬುಲೋರಾ ಗಾಡಿಗೆ, ತರಕಾರಿ ಗಾಡಿಗೆ, ಅಂಥ ಗಾಡಿಗೆ 1300 1400 ರೂಪಾಯಿ ತಗೊಳ್ತಾ ಇದ್ರು. ಅವ್ರು ಒಳಗಡೆ ಹೋಗಿದ ತಕ್ಷಣ ಇವ್ರಿಗೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಇವತ್ತು ಗುತ್ತಿಗೆದಾರ ನೇತೃತ್ವದಲ್ಲಿ ರೈತರೆಲ್ಲ ಒಂದಾಗ್ಬಿಟ್ಟು ಬಂದಂಗೆ, ನೀವು ಐಟೆನಲ್ಲಿ ಹೂವು ಮಾರೋರು, ಐಟೆನಲ್ಲಿ ಪಾಪ ಕಂಬಳಿಗಳು ಮಾರ್ತಾರೆ ಉತ್ತರ ಭಾರತದವರು, ಅವರು ಬೇರೆ ಅವ್ರಿಗೆಲ್ಲ 100 ರೂಪಾಯಿಗೆ ಒಂದೊಂದು ಶಾಲು ತಗೊಂಡು ಬಂದ್ಬಿಟ್ಟು ಅವ್ರವ್ರ ಕತ್ತಿಗೆ ಹಾಕ್ಬಿಟ್ಟು ನಾವೆಲ್ಲ ರೈತರು, ನಮಗೆ ಪಾಣಿ ಇದೆ ರಸ್ತೆನಲ್ಲಿ ಮಾಡು ಅಂತ ಹೇಳಿದಾರ. ಎಲ್ಲರಿಗೂ ಪಾಣಿ ಇರುತ್ತೆ, ನನಗೂ ಪಾಣಿ ಇದೆ, ನಿಮಗೂ ಪಾಣಿ ಇದೆ. ನೀವು ಯಾರು ರಸ್ತೆನಲ್ಲಿ ವ್ಯಾಪಾರ ಮಾಡೋದಕ್ಕೆ ನಿಮ್ಗೆ ಯಾರಿಗೂ ಅವಕಾಶ ಇಲ್ಲ. ಇದೇ ರೈತರು 1 ಎಕರೆ 14 ಕುಂಟೆನಲ್ಲಿ ತಗೊಂಡ್ಬಿಟ್ಟು ಇಡೀ ಸಂತೆ ಅಲ್ದಿರ ಇಲ್ಲಿಂದ 3 ಕಿಲೋಮೀಟರ್ವರೆಗೂ ಮಾಡಿದಾಗ ಯಾವ ರೈತರಿಗೆ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಕೇಳಿಲ್ಲ. ಇದೇ ರೈತರು ಇವತ್ತು 60 ರೂಪಾಯಿ 70 ರೂಪಾಯಿ ಒಂದು ಗಾಡಿಗೆ 1500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಯಾರ ರೈತರು ಕೇಳಿಲ್ಲ. ಇವತ್ತು ಅವ್ರಿಗೆ ವಸೂಲಿಗೆ ಅಡ್ಡ ಆಗಿದೆ ಅಂದ್ಬಿಟ್ಟು ಅವರೇ ದುಡ್ಡು ಕೊಟ್ಕೊಂಡು ಅವರೇ ಹೋರಾಟ ಮಾಡ್ತಾವ್ರೆ. ಎಲ್ಲರಿಗೂ ಇವತ್ತು ಮನವಿಗಳು ಕೊಡೋದು, ರಸ್ತೆಗಳಲ್ಲಿ ಬಿಡ್ರಿ ಅಂತ. ಒಳಗಡೆ ಜಾಗ ಇದೆ ಅಲ್ವಾ? ಇಲ್ಲಿಲ್ಲ ಅಂದ್ರೆ ಬೇರೆ ಮಾರ್ಕೆಟ್ಗಳಲ್ಲಿ ಇದೆ ಅಲ್ವಾ ಜಾಗ? ಯಾಕೆ ಇಲ್ಲೇ ಬೇಕಾ ರಸ್ತೆನಲ್ಲೇ? ಯಾವುದೇ ಕಾರಣಕ್ಕೂ ರಸ್ತೆನಲ್ಲಿ ಮಾಡೋದಕ್ಕೆ ವ್ಯಾಪಾರ ಪೊಲೀಸ್ ಇಲಾಖೆ ಆಗಲಿ, BBMP ಅವರಾಗಲಿ, ಟ್ರಾಫಿಕ್ ಅವರಾಗಲಿ ಅವಕಾಶ ಮಾಡಿಕೊಡ್ಬಾರ್ದು. ಇಲ್ಲಿ ರಸ್ತೆನ ಆಂಬುಲೆನ್ಸ್ಗಾಗಲಿ, ಸಾರ್ವಜನಿಕ ಓಡಾಟಕ್ಕಾಗಲಿ ಬಿಡಬೇಕೆ ಹೊರತು ಯಾವುದೇ ಒಬ್ಬರು ಹೇಳ್ತಾರೆ ಅಂದ್ಬಿಟ್ಟು ಅವ್ರಿಗೋಸ್ಕರ ಬಿಟ್ಕೊಡೋಂಥ ಅವಶ್ಯಕತೆ ಇಲ್ಲ. ಇದು ರೈತರ ಹೆಸರಲ್ಲಿ ಮಾಡ್ತಾರಂತ ಬ್ಲ್ಯಾಕ್ ಮೇಲು. ರೈತರನ್ನ ಕೂಡ ಇವತ್ತು ಆ ಗ್ರೀನ್ ಶಾಲುಗಿರೋ ಮರ್ಯಾದಿನ ಇವರೆಲ್ಲ ತೆಗಿತಾ ಇದ್ದಾರೆ. ಅದು ಆತ್ಮಗೌರವಕ್ಕೆ, ಸ್ವಾಭಿಮಾನಕ್ಕಿರೋಂಥ ಸಂಕೇತ. ಅಂಥದನ್ನ ಎತ್ಕೊಂಡು ಬಂದ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಎಲ್ಲರಿಗೂ ಹಾಕ್ಬಿಟ್ಟು ನಾನು ರೈತ ನಾನು ರೋಡಲ್ಲೇ, ರೈತರಾದರೆ ರೋಡಲ್ಲಿ ಇಟ್ಕೊಂಡು ಮಾರ ಅಂತ ಹೇಳಿದಾರ. ಯಾವ ಕಾನೂನಲ್ಲಿದೆ ರೈತರಾದರೆ ರೋಡಲ್ಲಿ ಇಟ್ಕೊಂಡು ಮಾರೋದು? ನಾವು ಅಷ್ಟೇ, ಎಲ್ಲ ಸಂತೆ ವ್ಯಾಪಾರಸ್ಥರು, ಕೃಷ್ಣಾಪುರದ ಸಾರ್ವಜನಿಕರು ಇಷ್ಟರಲ್ಲೇ ಒಂದು 20 ಅಥವಾ 22ನೇ ತಾರೀಕು ಎಲ್ಲ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಅವರು ನೀವೇನು ಕೆಲಸ ಮಾಡಿ ಇದನ್ನೆಲ್ಲ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿದರೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಲ್ಲೇ ನಿಮಗೆ ಹೂಮಳೆಯನ್ನು ಸುರಿಸ್ತೀವಿ. ಯಾವುದೇ ಕಾರಣಕ್ಕೂ ಇವಾಗ ಏನು ಮಾಡಿದ್ದೀರಾ ಇಲ್ಲಿಂದ ಮಾರ್ಕೆಟ್ವರೆಗೂ ಇದನ್ನ BBMP ಅವ್ರಿಗೂ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಒಂದು ಅಂಗಡಿ ಬರ್ದಿದ್ದಂಗೆ ನೋಡ್ಕೊಳ್ಳೋದು ಸಾರ್ವಜನಿಕರಾದ ನಮ್ಮದು ಕರ್ತವ್ಯ. ಪೊಲೀಸ್ ಇಲ್ಲ, ಸಂಚಾರಿ ವಿಭಾಗದ ನಿಮ್ಮದು ಕರ್ತವ್ಯ, BBMP ಅವ್ರು ನಿಮ್ಮದು ಕರ್ತವ್ಯ. ದಯವಿಟ್ಟು ಯಾರು ರಸ್ತೆಗಳಿಗೆ ಹಾಕ್ಕೊಂಡು ವ್ಯಾಪಾರ ಮಾಡೋಂಥ ಅವಶ್ಯಕತೆ ಬೇಡ. ಈ ಥರ ರೈತರ ಹೆಸರಲ್ಲಿ ಹೋರಾಟ ಮಾಡಿಬಿಟ್ಟು ನಾನು ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಎದುರ್ಕೊಂಡ್ರವ್ರು ಯಾರೂ ಇಲ್ಲ. ನೀವು ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿ ಮಾಡಿ, ಅಥವಾ ಜಾಸ್ತಿ ತಗೊಂತ ಇದ್ದಾರೆ ಅಂತ ಮಾಡಿ. ನೀವು ರೈತರ ಹೆಸರು ಹೇಳ್ಬಿಟ್ಟು ರೋಲ್ ಕಾಲ್ ಮಾಡೋರೇ ರೈತರ ಹೆಸರಲ್ಲಿ ಹೋರಾಟ ಮಾಡ್ತಾ ಇದ್ರೆ ಏನಿದು? ಮತ್ತೆ 60 ರೂಪಾಯಿಗೆ 1200 ರೂಪಾಯಿ ಯಾಕೆ ತಗೊಂತೀರಾ? ಯಾಕಪ್ಪ ತಗೊಂತೀಯಾ? ನಿನ್ನ ರೈತರಿಗೆ ಒಳ್ಳೇದು ಮಾಡೋದಕ್ಕಲ್ವ ಬಂದಿರೋದು? ಇವರೇ ಶಾಲು 100 ರೂಪಾಯಿ ಎಲ್ಲರಿಗೂ ಶಾಲುಗಳು ಅವರೇ ಹಾಕ್ತಾವ್ರೆ. ನೀವು ಹೋಗ್ಬಿಟ್ಟು ನೋಡ್ಬೋದು. ಉತ್ತರ ಭಾರತದವ್ರು ಕಂಬಳಿಗಳು ಮಾಡೋರು ಕೂಡ ಒಂದೊಂದು ಶಾಲು ಹಾಕ್ಬಿಟ್ಟು ಈ ಥರ ಮಾಡ್ತಾ ಇರೋದು. ಇದನ್ನೇನಂತಾರೆ? ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ರೋಡಲ್ಲಿ ಇಕ್ಕಿಸ್ಕೊಳ್ಬೇಕಂತಿರೋದು. ಯಾವುದೇ ಕಾರಣಕ್ಕೂ ರಸ್ತೆನ ಬಿಟ್ಕೊಡೋಂಥ ಪ್ರಸಕ್ತಿ ಇಲ್ಲ. ರಸ್ತೆ ಸಾರ್ವಜನಿಕರ ಹೋರಾಟಕ್ಕೆ, ಆಂಬುಲೆನ್ಸ್ ಹೋರಾಟಕ್ಕೆ ಮಾತ್ರ ಇರಬೇಕನ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲೂ
BBMP ವಿನಂತಿ ಮಾಡಿ ಹೇಳ್ತೀನಿ, ಸಾರ್ವಜನಿಕರು ಅಷ್ಟೇ ಯಾವುದೇ ಕಾರಣಕ್ಕೂ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಈ ರೋಡನ್ನ ಖಾಲಿ ಮಾಡಿಸ್ಕೊಳ್ಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ.